ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಒಂದು ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಒಬ್ಬರು ಇನ್ವೈಟ್ ಮಾಡಿದ್ರು, ಒಂದು ಕ್ಲೋಸ್ ಫ್ರೆಂಡ್ ನಮ್ಮನ್ನ ಇನ್ವೈಟ್ ಮಾಡಿದ್ರು ಹಬ್ಬಕ್ಕೋಸ್ಕರ. ಸೊ ಆನ್ ದ ವೇ ಹೋಗುವಾಗೇನೆ ಒಂದು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಬೆಳಗ್ಗೆನೆ ಆಲ್ಮೋಸ್ಟ್ ಮನೆ ಬಿಟ್ಟಾಗ 7:30 ಆಗೋಗಿತ್ತು. ಸೊ ಟಿಫನ್ ಮಾಡ್ಕೊಂಡೆ ಊರಿಗೆ ತಲುಪೋಷ್ಟೊತ್ತು ಲೇಟ್ ಆಗುತ್ತೆ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ತುಂಬಾ ರಶ್ ಇದೆ ಹೋಟೆಲ್. ಬೆಳಗ್ಗೆ ಒಂದು 9 o'clock ಆಗಿತ್ತು ಅಷ್ಟೇ, ಅಷ್ಟು ರಶ್ ಇದೆ ಹೋಟೆಲಲ್ಲಿ. ಸೊ ಈ ಪ್ರಾಡಕ್ಟ್ನೆಲ್ಲ ಅವರು ಒಂದು ಕಾರ್ನರಲ್ಲಿ ಅವರು ಇಟ್ಕೊಂಡಿದ್ರು, ಪ್ರಮೋಷನ್ ಮಾಡ್ತಾ ಇದ್ರು. ರಾಗಿ ಚಿಪ್ಸು, ಬೀಟ್ರೂಟ್ ಚಿಪ್ಸು, ಸೋಯಾ ಆ ಥರ ಎಲ್ಲ, ಅಂದರೆ ಹೆಲ್ದಿ ಪಾಯಿಂಟ್ ಆಫ್ ವ್ಯೂ ಏನೇನು ಬೇಕೋ ಅದನ್ನ ಎಲ್ಲ ಹಾಕಿ ಮಾಡಿರೋದು ಅನ್ಸುತ್ತೆ. ಅದು ನಾವು ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗುಂಗೆ ಟಿಫನ್ ತಿನ್ಸೋ ಅಷ್ಟೊತ್ತಲ್ಲಿ ಅಲ್ಲಿ ತುಂಬ ಕಷ್ಟ ಆಗೋಯ್ತು. ಬಿಕಾಸ್ ಅವನು ಆ ಫುಡ್ ಎಲ್ಲ ಅವ್ನು ತಿಂತಾ ಇರಲಿಲ್ಲ. ಅದಕ್ಕೋಸ್ಕರ ನೋಡ್ತಾ ಹೋಗಿ ಹೆಂಗಿರುತ್ತೆ ಅಂತ. ಸೊ ಟಿಫನ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ 2 hours ಅಷ್ಟು ಟ್ರಾವೆಲ್ ಮಾಡಿದ್ವಿ. ಸೊ ಟ್ರಾವೆಲ್ ಆನ್ ದ ವೇ ಹೋಗುವಾಗ ಏನಾದರೂ ಹೊಟ್ಟೆ ಹಸಿತಾ ಇದೆ ಅಂತ ಅಂದರು ಮಕ್ಕಳು. ತಿರ್ಗಾ ಅವ್ರೇನೋ ಟಿಫನ್ ಮಾಡಲಿಲ್ಲ. ಸೊ ಅವರು ಚಾಕ್ಲೇಟು, ಬಿಸ್ಕೆಟು ಆ ಥರ, ನಾವು ಇನ್ನೇನು ಹೊರಡ್ಬಿಡೋಣ ಅಂತ ನಾವೇನೋ ತೊಗೊಂಡು ಬರೋಕ್ಕೂ ಹೋಗಲಿಲ್ಲ, ಅದು ಪಾರ್ಸಲ್ ಮಾಡಿಕೊಂಡು. ಸೊ ಇದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚಾಕ್ಲೇಟ್ ಎಲ್ಲ ತಿಂತಾಯಿದ್ರು. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ಇದು ಯಾವ ದೇವಸ್ಥಾನ ಅಂತ ಗೆಸ್ ಮಾಡ್ತಾ ಇರ್ಬೋದು. ಹೌದು, ಇದು ಭೂವಾರ ಸ್ವಾಮಿ ದೇವಸ್ಥಾನ, ಮೈಸೂರು ಹತ್ರ. ಸೊ ನಾವು ಒಂದ್ಸರಿ ಇಲ್ಲಿ ಬಂದು ಹರಸ್ಕೊಂಡಿದ್ವಿ, ಏನೋ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ತಿರ್ಗಾ ಬಂದು ಹೋಗಬೇಕಾಗಿತ್ತು. ಸೊ ನಾವು ಒಂದ್ಸರಿ ಬಂದೋದ್ವಿ. ನೋಡಿ, ಇಲ್ಲಿಂದಾನೇ ದೇವ್ರು ಕಾಣಿಸ್ತಾ ಇದೆ. ನಾವು ಒಳಗಡೆಯಿಂದ ಶೂಟ್ ಮಾಡಂಗಿರ್ಲಿಲ್ಲ, ಅದಕ್ಕೋಸ್ಕರ ಆಚೆಯಿಂದಾನೇ ಸ್ವಲ್ಪ ತೋರ್ಸೋಣ ಅಂತ ನಾನು ವಿಡಿಯೋ ಮಾಡ್ಕೊಂಡೆ. ಎಲ್ಲರೂ ಅಲ್ಲಿಂದಾನೇ ದರ್ಶನ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದಿಂದ ಹೊರಗಡೆ ಸ್ವಲ್ಪ ಜನನ ಕುಂಡಿಸಿದ್ರು, ಭಕ್ತಾದಿಗಳನ್ನ. ಅವ್ರು ಏನಾದ್ರು ಹರಸ್ಕೊಂಡಿದ್ರೆ ಅದು ಹಾಗಿದ್ರೆ ಬಂದು ತೀರ್ಸೋದಕ್ಕೆ, ಅಥವಾ ಇಲ್ಲಿಂದ ಮಣ್ಣು ತಗೊಂಡು ದೇವ್ರ ಫೋಟೋ ತಗೊಂಡು ಹೋಗೋದಕ್ಕೆ ಕೆಲವರು ಪುರೋಹಿತರೆಲ್ಲನೂ ಒಂದು ಮಂತ್ರನ ಪಠಿಸ್ತಾ ಇದ್ರು, ಹೇಳ್ಕೊಡ್ತಾ ಇದ್ರು. ಸೊ ಅಲ್ಲಿ ಮಣ್ಣು ತಗೊಂಡು ಹೋಗೋಕ್ಕಿಂತ ಮುಂಚೆ 11 ರೌಂಡ್ ಸುತ್ತ ಹಾಕ್ಬಿಟ್ಟು ಹೋಗಬೇಕು ಅಂತ ಅನ್ಕೊತೀನಿ. ಬಟ್ ನನಗೆ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ದೇವಸ್ಥಾನದಿಂದ ಆಚೆ ಬರ್ತಾನೆ ನೋಡಿ ಎಷ್ಟು ಚೆನ್ನಾಗಿದೆ, ನೀರು ಕೈಗೆ ಎಟ್ಕೋ ಥರ ಇತ್ತು. ಮತ್ತು ದೇವಸ್ಥಾನದವರು ತುಂಬ ಹಸುಗಳನ್ನ ಸಾಕಿದ್ರು, ಗೋಶಾಲೆ ಕೂಡ ಇತ್ತು. ತುಂಬ ಹಸುಗಳನ್ನ ಸಾಕಿದ್ರು. ಈ ಥರ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ? ಸೊ ಎಷ್ಟೊಂದು ಹಸುಗಳಿದೆ ನೋಡಿ. ಅಟ್ ಎ ಟೈಮ್ ನಾನು ಯಾವತ್ತೂ ಈ ಥರ ನೋಡೇ ಇರಲಿಲ್ಲ. ಅಷ್ಟು ಹಸುಗಳಿಗೂ ಊಟ ವ್ಯವಸ್ಥೆ ಆಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಕೂಡ ಅಲ್ಲಿ. ಈವನ್ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಸೊ ಇವಾಗ ನೋಡ್ತಾ ಇದ್ದೀರಲ್ವ, ಗೋಶಾಲೆ ಇದು. ತುಂಬ ಹಸುಗಳು ಇಲ್ಲೂ ಕೂಡ ಇದ್ವು.
ಸೊ ನಾವು ಫೈನಲಿ ಊರಿಗೆ ಬಂದು ತಲುಪಿದ್ವಿ. ಆಲ್ಮೋಸ್ಟ್ 5 o'clock 4 o'clock ಆ ಥರ ಆಗೋಗಿತ್ತು, ಸಂಜೆ ಆಗ್ತಾ ಇತ್ತು. ಸೊ ನಾವು ಇಲ್ಲಿ ನಾನೇನು ಶೂಟ್ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ನಾಯಿಗೆ ಒಂದು ಇಂಜೆಕ್ಷನ್ ಆಗ್ತಾ ಇದ್ರು. ಊರ್ ಕಡೆ ಎಲ್ಲ ಹಂಗೆ ಅಲ್ವಾ, ನಾವು ವೆಟರ್ನರಿ ಹಾಸ್ಪಿಟಲ್ಗಿಂತ ಇಲ್ಲಿ ಡಾಕ್ಟರೇ ಬಂದು ಅಲ್ಲಿ ಇಂಜೆಕ್ಷನ್ ಕೊಡ್ತಾ ಇದ್ರು ಅಷ್ಟೇ. ಸೊ ನಾವು ಆದಮೇಲೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡ್ವಿ, ಸ್ವಲ್ಪ ಹೊಟ್ಟೆ ಹಸ್ದಿತ್ತು. ಸೊ ಬಂದ ತಕ್ಷಣ ಊಟಕ್ಕಿಟ್ರು, ತುಂಬ ಚೆನ್ನಾಗಿತ್ತು ಊಟ, ಹಬ್ಬದ ಊಟ. ಸೊ ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ಒಂದು ವಾಕ್ ಹೋಗೋಣ ಅಂತ ಹೊರಟ್ವಿ ರಿಲ್ಯಾಕ್ಸೇಷನ್ಗೋಸ್ಕರ. ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ಚೆನ್ನಾಗಿರುತ್ತೆ, ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಇನ್ನು ಮುಂದೆ ನೆಕ್ಸ್ಟ್ ವ್ಲಾಗ್ಗಳ ಕಂಟಿನ್ಯೂ ಮಾಡ್ತೀನಿ ನಾನು, ವೇಟ್ ಮಾಡ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.